ಕರ್ನಾಟಕ ಸರ್ಕಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಕಳೆದ ಅಕ್ಟೋಬರ್ 2023 ಏಪ್ರಿಲ್ 28ರಂದು ಆದೇಶ ಹೊರಡಿಸಿದೆ. ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿ ಪ್ರತಿ ಇಲಾಖೆಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಮೇಲ್ಮನವಿ ಪುರಾಧಿಕಾರ ಹೆಸರುಗಳನ್ನು ನಾಮಫಲಕದಲ್ಲಿ ಬರೆಯಿಸಿ ಹಾಕುವಂತೆ ಸುತ್ತೋಲೆ ಹೊರಡಿಸಲಾಗಿದೆ. ಸರ್ಕಾರದ ಎಲ್ಲಾ ಇಲಾಖೆಗಳು ಕಡ್ಡಾಯವಾಗಿ ನಾಮಫಲಕವನ್ನು ಅಳವಡಿಸಬೇಕು. ಆದರೆ ಕಲಘಟಗಿ ತಾಲೂಕಿನ ಜಿನ್ನೂರು ಎಂಬ ಗ್ರಾಮದಲ್ಲಿ ಈ ಮಾಹಿತಿ ಹಕ್ಕಿನ ನಾಮಫಲಕ ಕಂಡು ಬಂದಿರುವುದಿಲ್ಲ. ಮಾಹಿತಿ ಹಕ್ಕು ನಾಮಫಲಕ ಇಲ್ಲದಿರುವುದಕ್ಕೆ ಜನರ ಹಾದಿಯನ್ನು ತಪ್ಪಿಸುವ ದುರುದ್ದೇಶ ಹೊಂದಿರುವಂತಹ ಮನೋಭಾವನೆ ಮೂಡುತ್ತದೆ. ಈ ಜಿನ್ನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಮಾಹಿತಿ ಹಕ್ಕು ಬೋರ್ಡು ಯಾಕೆ ಹಾಕಿಲ್ಲ ಎಂದು ಪ್ರಶ್ನಿಸಿದರೆ ಉಡಾಪೆ ಉತ್ತರವನ್ನು ನೀಡುತ್ತಾನೆ. ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಕೇಳಿದರೆ ಇವರು 2.5 ವರ್ಷದಿಂದ ಅಧ್ಯಕ್ಷ ಪಟ್ಟಿಗಿರಿಯಲ್ಲಿದ್ದರೂ ಕೂಡ ಮಾಹಿತಿ ಹಕ್ಕಿನ ನಾಮಫಲಕವನ್ನು ನೋಡೇ ಇಲ್ಲ ಎಂದು ಕಲಘಟಗಿ ತಾಲೂಕು ಜಿನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹೇಳ್ರಿ. ಅದನ್ನ ಎಷ್ಟು ವರ್ಷ ಬಂದಿದ್ದೀರಿ ಸರ್? ನಾವು 2.5 ವರ್ಷದಿಂದ ಗ್ರಾಮ ಪಂಚಾಯತ್ 2.5 ವರ್ಷ ಆಗ್ತಿದ್ರಿ. ಅಲ್ಲ ಈಗ ಮಾಹಿತಿ ಹಕ್ಕು ಬೋರ್ಡ್ ಯಾಕಿಲ್ಲ ಇಲ್ಲ ಅದು ಹೇಳಿ ನಮ್ಗೆ ವಿವರಣೆ ಕೊಡ್ರಿ ಅದ್ರದ್ದು. ಯಾರು ಹಾಕ್ಬೇಡ ಅಂದಾರೋ ಏನು ನಿಮ್ಗೆ? ಹಾಕ್ಬೇಡ ಅಂತ ಹಾಂ ನಾವು ಹಾಕ್ತೀವಿ ಸರ್. ಮತ್ತು ಪಿ ಡಿ ಒಗಳು ಕೆಲಸ ಅಲ್ಲ ಅದು ಅವ್ರು ಹಾಕ್ಬೇಕಲ್ಲ, ನೀವು ಅವ್ರು ಸೇರಿ ಮಾಡ್ಬೇಕಲ್ಲ. ಸರ್ ನಮಗೂ ಅಲ್ಲ, ನಾವು ಹಾಕ್ತೀವಿ ಸರ್. ಮತ್ತು ಪಿ ಡಿ ಒಗಳು ಕೆಲಸ ಅಲ್ಲ ಅದು ಅವ್ರು ಹಾಕ್ಬೇಕಲ್ಲ, ನೀವು ಅವ್ರು ಸೇರಿ ಮಾಡ್ಬೇಕಲ್ಲ. ಸರ್ ನಮಗೂ ಅಲ್ಲ. ಹಾಂ 2.5 ವರ್ಷ ಆದರೂ ನೀವು ಯಾವುದು ಮಾಹಿತಿ ಹಕ್ಕಿನ ಬೋರ್ಡ್ ಹಾಕಿಲ್ಲ. ಇದಕ್ಕೆ